ಹರಿಗೆ ವಂದಿಸಿ ಶ್ರೀರಾಮನವಮಿ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರ್ತಕ್ಕಂಥ ಪರಮ ಪೂಜ್ಯ ಸಮರ್ಥ ಶಿವಾನಂದಪ್ಪನವರ ಪವಿತ್ರವಾದ ಪಾದಾರವಿಂದಗಳಿಗೆ ಅನಂತವನ್ನು ಸಲ್ಲಿಸಿ ವೇದಿಕೆ ಮೇಲೆ ಆಸೀನರಾದಂತಹ ಎಲ್ಲ ಪೂಜ್ಯರಿಗೂ ಹಾಗೂ ಈ ಶ್ರೀರಾಮನವಮಿ ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ಎಲ್ಲ ಪುಣ್ಯಾತ್ಮರ ಅಂತರಾತ್ಮಕ್ಕೆ ಅನಂತ ವಂದನೆಗಳನ್ನು ಸಲ್ಲಿಸಿ ಇಲ್ಲಿ ನಾವು ಬೇರೆ ಅಂತ ನಾವು ಕಲ್ಪನಾ ಮಾಡ್ಬೋದು. ಅದು ರಾಮ ಅಲ್ಲ, ಎಲ್ಲೋ ಬೇರೆ ಏನೋ ಒಂದು ಹಿಂದೈತಿ ಈಗಿಲ್ಲ. ಹಿಂದೂ ಎಂದು ಮುಂದು ಎಂದೂ ಎಲ್ಲ ಕಾಲಗಳಿಗೂ ಇದ್ದಂಥದ್ದು. ನೀನ ಅದಿ ಆ ರಾಮನ ನೀನದಿ ಅನ್ನೋದನ್ನು ತಿಳ್ಕೊಳ್ಳೋ ಸಂಬಂಧ ಇದೆಲ್ಲ. ಆ ರಾಮ ಸ್ವರೂಪನ ನಾನದೀನಿ. ಅದನ್ನು ಹೊಂದಲಿಕ್ಕೆ ನಾವು ಹೊರಗೆ ಏನೇನೋ ಮಾಡಿ ಅದನ್ನು ಹೊಂದಕ್ಕೆ ಉಂಟು. ಸುಖ ಹೊಂದಬೇಕನ್ನಾವ ನೀ ಸುಖರೂಪ ವಸ್ತು ಹೌದಲ್ಲೋ ಮೊದಲು ನೋಡ್ಕೋ. ನಿನ್ನ ನೀ ಮರೆತ ಅನ್ಯದರಿಂದ ನನಗೆ ಸುಖ ಸಿಗ್ತೈತೆ ಅಂತ ತಿಳ್ಕೊಂಡ ಇದು ಭ್ರಾಂತಿ ಆಗೈತಿ. ನಿನಗೆ ಸುಖ ಹೊಂದಬೇಕಂತ ನಿನಗೆ ಭ್ರಾಂತಿ ಆಗೈತಿ. ಈ ಭ್ರಾಂತಿ ನಾಶ ಮಾಡ್ಕೊಳ್ಳೋ ಕೆಲಸ ಐತಿ ನಮ್ಗೆ. ಇದು ವಿಚಾರದಿಂದ ಸಾಧ್ಯ. ಈ ಭ್ರಾಂತಿ ಅನ್ಯದರಿಂದ ಸುಖ ಸಿಗ್ತೈತೆ ಅನ್ನುವಂತ ಭ್ರಾಂತಿ ನಾಶ ಮಾಡ್ಕೋಬೇಕಾದ್ರೆ ವಿಚಾರನೇ ಇದಕ್ಕೆ ಸಾಧನ ಹೊರತು ಯಾವ ಕರ್ಮನೂ ಇದಕ್ಕೆ ಸಾಧನ ಅಲ್ಲ. ಕರ್ಮದಿಂದ ನಮಗೆ ದುಃಖ ಹೋಗುವುದಿಲ್ಲ. ನಾವು ಯಾರಿದ್ದೇವೆ, ನಾನು ಆನಂದ ಸ್ವರೂಪ ಇದ್ದೇನನ್ನೋ ತಿಳುವಳಿಕೆ ಮಾಡಿಕೊಡ್ಲಾರು ಯಾವ ಕರ್ಮವೂ ಮಾಡಿಕೊಡುದಿಲ್ಲ. ಕರ್ಮದ ಫಲ ಅನಿತ್ಯವಾದದ್ದು. ಇದು ನಮಗೆ ಅನಿತ್ಯ ಸುಖ ಮೋಕ್ಷ ಅದು ಕರ್ಮದಿಂದ ದೊರೆಯುವುದಲ್ಲ. ಅದಕ್ಕೆ ತಿಳುವಳಿಕೆಯನ್ನು ಮಾಡಿ ಯಥಾರ್ಥ ಜ್ಞಾನನ ಮಾಡ್ಕೋಬೇಕಾಗಿದೆ. ಜ್ಞಾನನ ಸಾಧನೆ ಇದಕ್ಕೆ. ಅದಕ್ಕೆ ಹೇಳ್ಯಾರ ರಾಮದಾಸರು ಕೂಡ, ತಿಳಿದರೆ ಮೋಕ್ಷ ಮಾರ್ಗದ ಸುಲಭ ಪ್ರಾಪ್ತಿ, ತಿಳಿಯದ ಪ್ರಾಣಿಗಳು ದೈವ ಹೀನರಿರುತ್ತಾರೆ ಅಂತ. ತಿಳಿಯದೇ ಕೋಟ್ಯಾದಿ ಕರ್ಮಗಳನ್ನು ನೀ ಮಾಡಿದ್ರು ಸುಧಾ ನೀ ಅದಕ್ಕೇನು ಅಧಿಕಾರಿ ಆಗುದು. ಜ್ಞಾನಕ್ಕೆ ಅಧಿಕಾರಿ ಯಾರು ಅಂದ್ರೆ ವಿವೇಕವಂತರ ಅದಕ್ಕೆ ಅಧಿಕಾರಿಗಳು. ಯಾವ ಕರ್ಮಿಷ್ಠರು ಯಾರೂ ಅದಕ್ಕೆ ಅಧಿಕಾರಿಗಳಲ್ಲ. ನೀ ಎಷ್ಟು ಜನ್ಮ ಹುಟ್ಟಿ ಕರ್ಮ ಮಾಡಿದ್ರು ನಿನಗೆ ಎಂದೂ ಜ್ಞಾನ ಆಗುದಿಲ್ಲ, ದುಃಖದಿಂದ ಬಿಡುಗಡೆ ಆಗುದಿಲ್ಲ, ಮತ್ತು ಸಂಕಟದಾಗ ಬಿದ್ದು ಹೊಳ್ಳಾಡೋದು ತಪ್ಪೋದಿಲ್ಲ. ನೀ ಜನ್ಮಾಂತರ ತಿರುಗಬೇಕಾಗ್ತದೆ. ಅದಕ್ಕೆ ನಂಬು ಜ್ಞಾನವನ್ನು ಹಮ್ಮಲಿಸದಿರು ಮುಕ್ತಿ ಎಂಬೈಸಿ ಕರ್ಮವೆಂಬ ಜಾಲದಳು ಸಿಲುಕಿ ನೀನು ಅಂತ ಮಹಾತ್ಮರಿ ಎಚ್ಚರಿಕೆ ಕೊಟ್ಟಾರ. ಆದ್ರೂ ಸುಧಾ ನಾವು ಆ ಕರ್ಮದ ಮಾಡ್ಕೋತ ಬಂದು ನಮ್ಗೆ ಯಾರು ಇದನ್ನ ಹೇಳೇ ಇಲ್ಲಲ್ಲ. ಎಷ್ಟು ಜನ್ಮ ನಾವು ಅದನ್ನ ಮಾಡ್ಕೋತ ಬಂದು ನಾವು ದಡ್ಡು ಬಿದ್ದು ಬಿಟ್ಟದ ಕರ್ಮ ಜಾಲದಾಗ ಸಿಕ್ಕೊಂಡು ಅದರಿಂದ ಕಡೆಕಾಗೋದು ಬಹಳ ಕಠಿಣಗೆ. ಮಾಡೋದ್ ಬಿಟ್ರೆ ಏನಾರ ಆದಿತ್ತಲ್ಲ ಅನ್ನೋ ಸಂಶಯ ಐತಿ. ಹಂಗ ಯಾರಿಗಾರ ಸಂಶಯ ಇದ್ರೆ ಅದ್ರದ್ದು ಏನಾರ ಬಂದ್ರೆ ನಾ ಹೊರಗೆ ಕಟ್ಟಿದ್ದೀನಿ ಬಿಡ್ರಂತ ಅಪ್ಪವರು ಎಷ್ಟು ಭರವಸೆ ಕೊಟ್ಟು ಹೇಳ್ಯಾರ. ಕರ್ಮಗಳನ್ನು ಮಾಡ್ಕೋತ ಕೂತೇವಲ್ಲ ನಾವು ಸುಖ ಸಿಗ್ತೈತೆ ಅಂತ ಏನೇನು ಮಾಡ್ಕೊಂತ ಇಲ್ಲದ ಭಾವನೆಗಳನ್ನ ಆರೋಪ ಮಾಡ್ಕೊಂಡು ಅವನ್ನೆಲ್ಲ ತಲೆ ತುಂಬ್ಕೊಂಡ್ಕಾರ ಯಾರು ಏನ್ ಹೇಳಿದ್ರೆಲ್ಲ ಮಾಡ್ಕೊಂತ ಹೊಂಟಿವಲ್ಲ ಅವನ್ನೆಲ್ಲ ಬಿಡ. ಹುಚ್ಚತನ ಎದರಿಂದನೂ ಸಿಗುದಿಲ್ಲ. ನಿನ್ನ ರೆಡಿ ಇದ್ದದ್ದು ಅದು ಏನಾರ ಮಾಡಿದ್ರೆ ಅದು ದೊರೆಯುವಂತ ಫಲ ಅಲ್ಲ. ದಿನನಿತ್ಯ ನಾವು ಅನುಭವ ಮಾಡ್ತೇವೆ, ಆನಂದದ ಆರಾಮ ಅನುಭವ ಮಾಡ್ತೇವಲ್ಲ. ಏನ್ ಮಾಡಿ ಅನುಭವ ಮಾಡ್ತೀವಿ? ನಿದ್ದೆ ಹೆಚ್ಚಿದಾಗ ಏನ್ ಕರ್ಮ ಮಾಡಿದೀನಿ ಅಲ್ಲಿ? ಎಲ್ಲ ಕೈ ಬಿಟ್ಟು ಅನುಭವ ಮಾಡಿ ಇಲ್ಲ. ಈಗ ನಾವು ಎಚ್ಚರಿಕೆ ಒಳಗ ನಾವು ಆ ಪ್ರಯತ್ನ ಮಾಡ್ಬೇಕಾಗೈತಿ. ನಿದ್ದೆಯೊಳಗೆ ಏನು ಮಾಡಲಿ ಹೆಂಗಿದ್ದಿ, ಶಾರೀರಿಕ ಮಾನಸಿಕ ಭೌತಿಕ ಯಾವ ಶ್ರಮನೂ ಮಾಡಿಲ್ಲ. ಅಲ್ಲಿ ಆರಾಮಿದ್ದೇವೆ ಏನು ಸಂಕಟದಾಗಿದ್ದೇವೆ ಅಂತ ಕೇಳ್ತಿದ್ರಪ್ಪ. ಆರಾಮನ ಅದೇವಿ. ಈಗ ಎಚ್ಚರಿಕೆ ಒಳಗೂ ಹಂಗ ಆ ಸ್ಥಿತಿಯನ್ನು ನೆನಪಿಗೆ ತಗೊಂಡೆ ಅಂದ್ರೆ ನಿನಗೆ ಅದ ಅನುಭವ ಬರ್ತೈತಿ. ನಿದ್ರೆಯೊಳಗಿನ ಸ್ಥಿತಿನ ಎಚ್ಚರಿಕೆ ಒಳಗೆ ನೆನಪಿಗೆ ತಂದ್ಕೊಂಡು ಇರುವುದಕ್ಕ ವೇದಾಂತ ಅಂತ. ನಿದ್ರೆಯಾಗ ಅಲ್ಲಿ ಅಜ್ಞಾನದ ಅಲ್ಲಿ ಹೊಳಿವಲ್ಲ. ನಮ್ಗೆ ಎಚ್ಚರ ಆದ್ಮ್ಯಾಗ ಆರಾಮಿದ್ದೀವಿ ಅನ್ನೋದು ನೆನಪು ಹೇಳ್ತಿ. ಈಗ ಎಚ್ಚರಿಕೆಯೊಳಗ ನಾವು ಆರಾಮದೇವನು ತಿಳುವಳಿಕೆ ಮಾಡ್ಕೋಬೇಕಾಗೈತಿ. ಈ ಸಾಧನೆಯನ್ನು ನಾವು ಮಾಡ್ಕೋಬೇಕಾಗೈತಿ. ಅದರ ಸಂಬಂಧದ ಇದು ಅಧ್ಯಾತ್ಮ. ಈ ಅಜ್ಞಾನವನ್ನು ಕಳ್ಕೊಂಡ ಜ್ಞಾನ ಸಮಾಧಿಯನ್ನು ಹೊಂದುವ ಸಂಬಂಧದ. ಅದಕ್ಕಾಗಿ ಮನುಷ್ಯನ ಜನ್ಮದ. ಅದಕ್ಕೆ ಇದನ್ನು ಉಪಯೋಗ ಮಾಡ್ಕೋಬೇಕಾಗಿತ್ತು. ನಾವು ಏನ್ ಮಾಡಾಕತ್ತೇವಿ? ಬರೇ ವಿಷಯಗಳ ಬೆನ್ನ ಹತ್ತಿ ದಣದ ಮತ್ತು ಅಜ್ಞಾನದೊಳಗೆ ಬಿದ್ದು ಎಷ್ಟು ಜನ್ಮಗಳನ್ನು ಕಳೆದೇವಿ. ಎಚ್ಚರಾದ ಕೂಡಲೇ ಎಲ್ಲಾ ವಿಷಯ ವ್ಯವಹಾರ ಮಾಡ್ತೈತಿ, ದಣದ ಮತ್ತು ನೀತಿ ಬೇಕಾಗಿ ಹಿಂಗ ಹೇಳಲೇ ಹೋಗ್ಯಾವ. ಎಷ್ಟೋ ಜನ್ಮಗಳು ಕಳೆದು ಹೋಗ್ಯಾವ.
ಇದು ಒಂದು ಜನ್ಮದಾಗರೆ ಜ್ಞಾನ ನಿದ್ರೆಯನ್ನು ಮಾಡು. ಎಚ್ಚರ, ಜಾಗೃತ ಜಾಗೃತ ಉತ್ತಿಷ್ಠಿತ ಪ್ರಾಪ್ಯ ವರ ನಿಬೋಧತ. ಎಚ್ಚರಾಗ ನಿನ್ನ ಸ್ವರೂಪದ ಎಚ್ಚರಿಕೆಯನ್ನು ಮಾಡ್ಕೋ. ಆದ್ರೂ ಎಷ್ಟು ಮಂದಿ ಮಹಾತ್ಮರ ಎಚ್ಚರಿಕೆ ಕೊಟ್ಟರು ನಾವು ಎಚ್ಚರಾಗ ಮತ್ತು ಅಜ್ಞಾನ ನಿದ್ರೆಯೊಳಗೆ ಹಂಗ ಹೊಂಟೇವಿ. ಕಣ್ವರ್ಸ್ಗುಂತ ಅದರಾಗ ಸುಖ ಸಿಗ್ತೈತೆ. ಇದಕ್ಕೆ ನಿರಂತರ ಅಭ್ಯಾಸ, ನಿತ್ಯ ಅನುಭವಗಳು ಹೇಳಿದ ಪ್ರಕಾರ ಅವರ ಸಂಘದೊಳಗೆ ತೊಡಗಿ ಅವ್ರು ಹೇಳಿದಂತಹ ವಿಚಾರಗಳನ್ನು ಶ್ರವಣ ಮಾಡೋದು. ಕಿವಿಲೇ ಅದನ್ನ ನಾವು ಲಕ್ಷ್ಯ ಕೊಟ್ಟು ಕೇಳಿದಾಗ ನಮಗದ ಅನುಭವ ಬರ್ತದೆ. ನಾವು ಎಕಡೆಲ್ಲ ಲಕ್ಷ ಇದು ಶರೀರ ಇಲ್ಲೇ ಕುಂಡಿಸೋದು, ಎಕಡೆ ಕುಂದ್ರೆ ಎಷ್ಟು ಜನ್ಮಕ್ಕೂ ಹೊಡಿತು. ಇಲ್ಲಿ ಬಂದು ಕುಂತ ಎಕಡೆ ಲಕ್ಷ ಕೊಟ್ಟು ಕುಂತ್ರೆ ಎಲ್ಲಿ ತಿಳ್ಬೇಕು? ಈ ಕಡೆ ಲಕ್ಷ ಕೊಟ್ಟಾಗ ಲಕ್ಷ ಕೊಟ್ಟ ಕೇಳಿ ತಿಳ್ಕೊಂಡಾಗ ಇದು ಅನುಭವ ಬರುತ್ತೆ. ಅದನ್ನು ಮಾಡೋದಿಲ್ಲ ನಾವು. ನಮ್ಗೆಲ್ಲ ಯಾಕೆ ಸುಖ ಬುದ್ಧಿ ಎದರೊಳಗೈತಿ, ಅದ್ರ ಕಡೆ ಲಕ್ಷ ಐತಿ. ನಮ್ಗೆ ವಿಷಯಗಳಲ್ಲಿ ಸುಖ ಬುದ್ಧಿ ಐತಿ, ಎಲ್ಲ ಆ ಕಡೆನ ಹರಿತೈತಿ. ಅದಕ್ಕೆ ಮೇಲೆ ಈ ವಿಚಾರದ ಸಂಸ್ಕಾರವನ್ನು ಕೊಡ್ಬೇಕಾಗಿತ್ತು. ಈ ವಿಚಾರ ಸಂಸ್ಕಾರ ಕೊಡುವುದರಿಂದ ಅಧ್ಯಾತ್ಮದ ವ್ಯವಸಾಯ ಐತಿ. ಅಂತಹ ಸತ್ಸಂಗದೊಳಗೆ ತೊಡಗಿ ಅಂತಹ ಸಂಸ್ಕಾರ ನಾವು ಕೊಟ್ಟಿತ್ತಂದ್ರೆ, ಮನಸ್ಸಿಗೆ ಕೊಟ್ರೆ ಆ ವಿಷಯಗಳಿಂದ ಮನಸ್ಸನ್ನ ಹಿಂದಕ್ಕೆ ಸರಿಸಕ್ಕೆ ಬರ್ತದೆ. ಎಷ್ಟೆಷ್ಟು ವಿಷಯಗಳಿಂದ ಮನಸ್ಸನ್ನ ಹಿಂದಕ್ಕೆ ಸರಿಸ್ತೀವಿ ಅಷ್ಟಷ್ಟು ನಮಗೆ ಸಮಾಧಾನ ಶಾಂತಿ ಸಿಗ್ತದೆ. ಅಂಥಪ್ಪ ಗುರುಗಳ ಒಂದು ಸಂಪರ್ಕ ನಮಗೆ ಬೇಕು. ಅವ್ರು ಇಲ್ಲದಕ್ಕೆ, ಅಂತಹವರ ಮಹಾತ್ಮರ ಸಂಪರ್ಕ ಇಲ್ಲದಕ್ಕೆ ನಮಗಿದ ಸಂಸ್ಕಾರ ಆಗೋದು. ಮೇಲೆ ಅಂತಹ ಮಹಾತ್ಮರ ಸಂಪರ್ಕನ ಸಾಕು ಇದನ್ನ ಸಂಸ್ಕಾರ ಮಾಡ್ಕೊಳಕ್. ಇದು ಸಂಸ್ಕಾರ ಆತಂದ್ರೆ ಅದ ದಾರಿ ಹಿಡಿತೈತಿ. ಈ ಜನ್ಮಿಲ್ಲ, ಇನ್ನೊಂದು 4 ಜನ್ಮಕ್ಕಾರ ನಾವು ಆ ಸ್ಥಿತಿಯನ್ನು ಮುಟ್ಟೇ ತೀರ್ತೀವಿ. ಮಹಾತ್ಮರ ಹೇಳಿದ ವಿಚಾರಗಳನ್ನ ಯಾರು ಶ್ರದ್ಧೆಯಿಂದ ಕೇಳ್ತಾರೆ ಅವ್ರು ಈ ಜನ್ಮಲ್ಲ, ಇನ್ನೊಂದು 4 ಜನ್ಮಕ್ಕಾರ ಆ ಸ್ಥಿತಿಯನ್ನು ಪಡೆದೇ ತೀರ್ತಾರೆ. ಇದ್ರೊಳಗೆ ಎಳ್ಳಷ್ಟು ಸಂಶಯನೇ ಇಲ್ಲ. ಅದಕ್ಕೆ ನಾವು ಅವ್ರ ಮನಮುಟ್ಟಿ ಅವ್ರು ಹೇಳಿದಂತಹ ವಿಚಾರಗಳನ್ನ ಕೇಳುವಂತ ಪ್ರಯತ್ನವನ್ನು ಮಾಡಬೇಕಾಗಿದೆ. ನಿತ್ಯ ಶ್ರವಣ, ಮನನ, ನಿಧಿಧ್ಯಾಸನ ಇದ ಆಧ್ಯಾತ್ಮಿಕ ಸಾಧನೆ. ಇದ ನಿರಂತರ ಪ್ರಯತ್ನ ಮಾಡ್ಬೇಕಿದ್ರೆ ಬಿಟ್ಟು ಬಿಡದ. ಒಂದು ಹೊತ್ತು ಊಟ ತಪ್ಪಿದ್ರು ಚಿಂತಲ ಅವ್ರು ಹೇಳಿದಂತಹ ವಿಚಾರಗಳನ್ನ ಏನ್ ಹೇಳ್ಯಾರ, ನೀನೇ ಆ ಪರಬ್ರಹ್ಮ ಸ್ವರೂಪ ನೀತಿ, ಅರ್ವ ನೀತಿ, ಅರಿವಿಸ್ಕೊಳ್ಳೋದೆಲ್ಲ ನಿನಗೆ ಗಣ್ಯವಾಗೈತಿ ಅಂತ ತಿಳಿದ ಜಡಭಾವನೆಯನ್ನು ಬಿಟ್ಟು ಆತ್ಮಭಾವದೊಳಗೆ, ಅರಿವಿನ ಭಾವದೊಳಗೆ ಉಳಿಯುವಂತ ಪ್ರಯತ್ನವನ್ನು ನಾವು ಮಾಡಬೇಕಾಗಿದೆ. ನಾವು ಕೇಳಿ ಬಿಟ್ಟು ಬಿಡ್ತೇವೆ. ಕೇಳಿದಿಂದ ಪುನಃ ತಿರುಗಿ ಅದನ್ನ ಅನುಭವ ತಗೊಳ್ಳೋ ಪ್ರಯತ್ನ ನಾವು ಮಾಡೋದು. ಇಲ್ಲಿ ತಪ್ಪು ಮಾಡಾಕತ್ತೀವಿ. ಮನನ ಮಾಡುವಂತ ಪ್ರಯತ್ನ ಮಾಡಿದ್ರೆ ನಮಗದು ಅನುಭವ ಬರ್ತದೆ. ಅದಕ್ಕೆ ಕೆಟ್ಟ ಶ್ರವಣ ಆದ್ಮ್ಯಾಗ ಮನನ ಮಾಡಬೇಕು. ಶ್ರವಣಕ್ಕಿಂತ ಮನನ ಶ್ರೇಷ್ಠ ಅಂತ ಅವ್ರ ಮೇಲೆ ಹೇಳ್ತದೆ. ಶ್ರವಣ ಮಾಡ್ಲಿಲ್ಲ ಅಂದ್ರೆ ಇದು ಒಂದು ರಂಜನ ಆಕೈತಿ. ಕೇಳುದು ಏನೈತಿ, ಮನನ ಮಾಡ್ಲಿಲ್ಲ ಅಂದ್ರೆ ಇದು ಒಂದು ರಂಜನ. ಮನನಕ್ಕೆ ಯಾರು ಮಹತ್ವ ಕೊಡ್ತಿರ್ತಾರೆ ಅವ್ರ ಲಾಭ ಇದ್ರಲ್ಲಿ ತಗೋತಾರೆ. ಹೆಚ್ಚು ವೇಳೆ 5 ವೇಳೆ ಅಂತ ಹೇಳ್ಯಾರ. 5 ವೇಳೆ ಎಲ್ಲ ನಿರಂತರ ಮಾಡ್ಬೇಕಂತ ಇದು ನಿಯಮ. ಅದ್ರಾಗ ನೀವು ಮೊದಲೇಕ 5 ವೇಳೆ ಮಾಡ್ರಿ ಅಂತ. ಬ್ರಾಹ್ಮಿ ಮುಹೂರ್ತ, ಅರುಣೋದಯ, ಮಧ್ಯಾಹ್ನ, ಸಾಯಂಕಾಲ, ಮಧ್ಯರಾತ್ರಿ ಅಂತ 5 ವೇಳೆ ನಮ್ಮ ಇರುವಿನ ನೆನಪು ಮಾಡಿಕೊಳ್ಳುವಂತ ಟೈಮ್ ಅದ. ಎಲ್ಲಾ ಧರ್ಮದೊಳಗೂ ಐತದ. ಏನ್ 5 ವೇಳೆ ನಾವು ಪೂಜೆ ಮಾಡ್ಬೇಕು. ಪೂಜೆ ಅಂದ್ರೆ ಇರುವಿನ ಅನುಸಂಧಾನ, ಕಲ್ಪನಾ ರಹಿತ ಇರುವಿನ ಅನುಸಂಧಾನಕ್ಕನ ಅದಕ್ಕೆ ಧ್ಯಾನ ಅಂತಾರ. ಅದನ್ನ ನಮಾಜ್ ಅಂತ. ಅದು ವಿಶೇಷ ಪೂಜೆ. ಇದನ್ನ ಮಾಡ್ಬೇಕಾದ್ರೆ ಅಂತಃಕರಣ ತಯಾರಿ ಇದ್ರೆ ಮಾತ್ರ ಬರ್ತೈತಿ. ನಮ್ಮ ಅಂತಃಕರಣ ಸ್ವಚ್ಛ ಇಲ್ಲದಕ್ಕೆ ನಮ್ಗೆ ಅದು ಅನುಭವ ಮಾಡ್ಕೊಳಕ್ಕಾಗುತ್ತೆ. ಅದನ್ನ ನೆನಪು ಮಾಡ್ಕೊಳ್ಳೋ ಸಾಮರ್ಥ್ಯ ಇಲ್ಲದಂಗ ಆಗೈತಿ ಅಂತಃಕರಣ ಮಲಿನ ಆದ ಕಾರಣ. ಅದಕ್ಕೆ ಮೊದಲ ಅಂತಃಕರಣ ಸ್ವಚ್ಛತೆಗಾಗಿ ಇನ್ನೊಂದು ಪೂಜೆ ಹೇಳ್ಯಾರಪ್ಪ, ಸಾಮಾನ್ಯ ಪೂಜೆ ಮಾಡೋದು. ಅಂತಃಕರಣ ಸ್ವಚ್ಛ ಮಾಡ್ಕೊಳ್ಳೋ ಸಂಬಂಧ ಸಾಮಾನ್ಯ ಪೂಜೆ ಮಾಡ್ಬೇಕಾಗೈತಿ. ಅಂತಃಕರಣ ಸ್ವಚ್ಛ ಆದ್ಮ್ಯಾಗ ವಿಶೇಷ ಪೂಜೆ, ಕಲ್ಪನಾರಹಿತ ಇರುವಿನ ಅನುಸಂಧಾನವನ್ನು ಮಾಡಕ್ ಜೀವಿಗಳಿಗೆ ಸಂತೋಷಗೊಳಿಸುವಂತ ಕೆಲಸ ಮಾಡಿ. ಯಾವ ಜೀವಿಗೂ ಶರೀರದಿಂದ, ವಾಣಿಯಿಂದ, ಮನಸ್ಸಿನಿಂದ ನೋವಾಗದಂತ ಆಚರಣೆ, ಇದಕ್ಕೆ ತಪಸ್ಸು ಅಂತಾರ. ಈ ತಪಸ್ಸು ಮಾಡಿದಾಗ ಅಂತಃಕರಣ ಸ್ವಚ್ಛತೆ. ಮಾತಿನಿಂದ ಸ್ವಚ್ಛಕತೆ ಏನ ಅಂತ ಒಂದು ಆಚರಣೆಯಿಂದ ಸ್ವಚ್ಛಕತೆ ನೋಡ್ಕೋಬೇಕು. ಬಹಳಷ್ಟು ಮಾತಾಡೋರು ಅದಾರ. ಮಾತಾಡೋದ್ರಿಂದ ನಿನಗೆ ಅಂತಃಕರಣ ಸ್ವಚ್ಛ ಆಗೈತೆ ನೋಡು. ಶಾಸ್ತ್ರ ಹೇಳೋರು ಕೇಳೋರು ಅಂತಃಕರಣ ಸ್ವಚ್ಛ ಆಗೈತೇನೆ ಆಗಿಲ್ಲ. ಆ ಜೀವಿಗಳು ಕೂಡ ಕೆಡಕಾಗದಂಗೆ ಯಾವ ನೋಡ್ಕೋತಾನ ಅವನ ಅಂತಃಕರಣ ಪವಿತ್ರ ಇರ್ತದೆ. ಅವ್ ಯಾವ ಶಾಸ್ತ್ರ ಹೇಳೋದು ಬೇಕಾಗಿಲ್ಲ, ಅವಶ್ಯಕತೆ ಇಲ್ಲ. ಶಾಸ್ತ್ರದ ಮಾತಾಡೋರು ಅಂತಃಕರಣ ಮಲಿನ ಇರ್ತದೆ. ಕುಶಲ ಬ್ರಹ್ಮವಾರ್ತಾನ ವೃತ್ತಿಹೀನ ಸೂರಾಗಿರಹ ಅಂತ.
ಹೊಲಸಿನಾಗ ಎದ್ದು ಮುಳುಗಿರ್ತೈತಿ. ಬರೇ ವಿಷಯದ ವ್ಯಾಮೋಹದಾಗ ಸಿಕ್ಕೊಂಡಿರ್ತೈತಿ. ಶಾಸ್ತ್ರ ಹೇಳುದು ಸಾಕಷ್ಟು ಆಕೈತಿ, ಆದ್ರೆ ಅಂತಃಕರಣ ಸ್ವಚ್ಛ ಆಗೋದು. ಅಂತಃಕರಣ ಸ್ವಚ್ಛ ಆಗ್ಬೇಕಾದ್ರೆ ಅದಕ್ಕೆ ತಪಸ್ಸು ಬೇಕು. ವಾಣಿ ತಪಸ್ಸು, ಶಾರೀರಿಕ ಮಾನಸಿಕ ತಪಸ್ಸು. ಮಾಡಲಿಲ್ಲವೇ ತಪವ, ಮಾಡಲಿಲ್ಲವೇ ಕೂಡಿ ಸುಗುಣ ದೊಡನೆ ತಿಳಿದು ನೋಡಿ ತ್ರಿವಿಧ ಕರಣದಲ್ಲಿ ಅಂತಂದ. ಆ ತಪಸ್ಸನ್ನು ಮಾಡಿದಾಗ ನಮ್ಮ ಅಂತಃಕರಣ ಸ್ವಚ್ಛಕ್ಕೆ. ಬರೀ ಮಾಯಿಲೆ ಮಾತಾಡಿದ್ರೆ ಆಗುದಿಲ್ಲ. ಅದನ್ನ ಮಾಡ್ಬೇಕಾದ್ರೆ ಅದು ಬಹಳ ಕಠಿಣ ಅದ. ಮಾತಾಡಿದಷ್ಟು ಸುಲಭ ಇಲ್ಲ. ವಿಷಯದ ವ್ಯಾಮೋಹ ಕಡಿಮೆ ಆದಾಗ ಈ ತಪಸ್ಸು ಮಾಡಕ್ ಬರ್ತದೆ. ಇಲ್ಲ ಅಂದ್ರೆ ನೀ ಈ ತಪಸ್ಸು ಮಾಡಕ್ ಆಗುದನೇ ಇಲ್ಲ. ಮಾತಾಡಕ್ ಕಷ್ಟ ಆಕೈತಿ. ಮಂದಿಗೆ ಉಪದೇಶ ಮಾಡಕ್ ಆಕೈತಿ ಹೊರತು ತನಗ ಅದ ಅನುಭವ ತಗೊಳಕ್ ಆಗುದಿಲ್ಲ. ಪರೋಪದೇಶ ಪಾಂಡಿತ್ಯ ಬಹಳ ಐತಿ, ಆದ್ರೆ ತನಗ ಅದನ್ನ ಹೇಳ್ಕೊಳಕ್ ಆಗೋದು. ಎಲ್ಲಿ ಮಠ ನಮಗ ನಾವು ಇದನ್ನ ಹೇಳ್ಕೊಳಕ್ ಆಗುದಿಲ್ಲ, ಅಲ್ಲಿ ತನಕ ನಮ್ಮ ಉದ್ಧಾರ ಆಗುದಿಲ್ಲ. ಮಂದಿಗೆ ಹೇಳೋದು ಬಿಟ್ಟು ನಮಗ ನಾವು ಹೇಳ್ಕೋಬೇಕಾಗಿತ್ತು. ನಮ್ಮ ಮನಸ್ಸಿಗೆ ಇದನ್ನ ಹೇಳುವಂತ ಪ್ರಯತ್ನ ನಾವು ಮಾಡ್ಬೇಕಾಗಿತ್ತು. ಮಂದಿ ತಗೊಂಡು ಏನ್ ಮಾಡ್ತಿ? ಇನ್ನೊಬ್ರು ಗೊಡವಿ ಬಿಡೋದ್ರ, ಜಗತ್ತಿನ ಗೊಡವಿಯನ್ನು ಬಿಡು ಅಂದಾರ. ನಮ್ಮನ್ನು ನಾವು ಸುಧಾರಣೆ ಮಾಡ್ಕೋಬೇಕಾಗೈತಿ. ಅದಕ್ಕೆ ಆಗ್ತಿರ್ತ ಪರರನ್ನು ಸುಧಾರಿಸ್ತಕ್ಕವ್ರು ಬೇಕಾಗಿಲ್ಲ. ನಮ್ಮನ್ನು ನಾವು ಸುಧಾರಿಸ್ಕೊಳ್ಬೇಕಾಗೈತಿ. ನಮ್ಮನ್ನು ನಾವು ಸುಧಾರಿಸ್ಕೊಂಡಿವಿ ಅಂದ್ರೆ ಜಗತ್ತು ತನ್ನಿಂದ ತಾನ ಸುಧಾರಿಸ್ತೈತಿ. ಯಾರನ್ನು ಸುಧಾರಿಸಕ್ ಹೋಗಬೇಡ. ನಿನ್ನ ಕಾಲಾಗ ಒಂದು ಚಪ್ಪಲ್ ಹಾಕೊಂಡ ಜಗತ್ತಿನ ತುಂಬಾ ಅಡ್ಡಾಡ್ಬಹುದು. ಭೂಮಿ ತುಂಬಾ, ಭೂಮಿಗೆಲ್ಲ ಚರ್ಮ ಹಸು ಕೆಲಸ ಏನೈತಿ ಅಂತಿದ್ರಪ್ಪ. ನೀ ಒಂದು ಕಾಲಾಗ ಹಾಕೊಂಡು ಭೂಮಿ ತುಂಬಾ ಅಡ್ಡಾಡಕ್ ಬರ್ತೈತಿಲ್ಲ. ನಿನ್ನ ಉದ್ಧಾರವನ್ನ ನೀ ಮಾಡ್ಕೊಂಡೆ ಅಂದ್ರೆ ನಿನ್ನಿಂದ ಜಗತ್ತನ್ನು ಉದ್ಧಾರ ಆಕೈತಿ. ಮೊದಲು ನಿನ್ನ ಉದ್ಧಾರ ನೀ ಮಾಡ್ಕೋ. ಜಗತ್ತಿನ ಗೊಡವಿ ಎದಕ್ ಬೇಕಾಗಿತ್ತು ನಿನಗೆ? ಆ ಚಿಂತೆ, ದೇಶದ ಚಿಂತೆ ಎದಕ್ ಬೇಕಾಗಿತ್ತು? ಅದೇನು ಕೊಟ್ಟೈತಿ ನಿನಗೆ? ಎಲ್ಲ ಮರೆತಾಗ ನಿನ್ನಲ್ಲಿ ಏನೈತಿ ಅನ್ನೋದನ್ನ ನೋಡ್ಕೋ. ನೆನಪು ಮಾಡಿದಾಗ ದುಃಖ ಐತಿ. ಜಗತ್ತಿನ ಭಾವ ದುಃಖಮಯದ. ಜಗತ್ತಿನ ಭಾವ ಅಡಗಿದಾಗ ನಿನ್ನೊಳಗಿದ ಅನುಭವ ಬರ್ತೈತಿ. ಜಗತ್ತು ನಿನ್ನಲ್ಲಿ ತೋರ್ತೈತಿ, ನಿನ್ನಲ್ಲಿ ಅಡಗ್ತೈತಿ. ನಿನ್ನನ್ನು ಆಶ್ರಯಿಸಿಕೊಂಡೈತಿ. ಅದನ್ನ ಅವ್ರು ಆಶ್ರಯಿಸಿಕೊಂಡ ನೀನಿಲ್ಲ. ಅದು ಇಲ್ಲೇ ನಿನಗೆ ಇರಾಕ್ ಬರ್ತೈತಿ ಅನ್ನೋದನ್ನ ತಿಳ್ಕೊ. ಇಂಥ ಎಷ್ಟೋ ಜಗತ್ತುಗಳು ನಿನ್ನಲ್ಲಿ ತೋರ್ತಾವ, ಅಡಗ್ತಾವ. ಕಲ್ಪನಾದಾಗ ತೋರಿದ್ದೀವಿ ಎಲ್ಲ ಜಗತ್ತು. ನಿನ್ನ ಕಲ್ಪನಾದಾಗ ತೋರಿ ಕಲ್ಪನಾದಾಗ ಅಡಗ್ತಾವ. ಕಲ್ಪನಾ ರಹಿತ ಸ್ಥಿತಿನ ನಿನ್ನ ಇರು. ಆ ಇರುವಿನ ಆಧಾರದ ಮೇಲೆ ಇವೆಲ್ಲ ಕಲ್ಪನೆಗಳು ತೋರ್ತಾವ. ತೋರಿದ್ರು ನಿನ್ನ ಇರುವಿಕೆಗೆ ಏನೂ ಆಗಿಲ್ಲ ಅನ್ನೋದನ್ನ ಅದನ್ನ ಖಾತ್ರಿ ಮಾಡ್ಕೋಬೇಕಂದ್ರೆ ಜ್ಞಾನ ಸಮಾಧಿನ ನೀವು ಹೊಂದಬೇಕು. ಅದಕ್ಕೆ ಅಂತಹ ಸ್ಥಿತಿಯನ್ನು ಪಡೆದಂತಹ ಮಹಾತ್ಮರು ನಿಮ್ಮೆಲ್ಲರಿಗೆ ಇದ್ದು ತೋರಿಸಿ ಹೋಗ್ಯಾರ. ಅದಕ್ಕೆ ಇದು ವೇಳೆ ಟೈಮದ ಅಭಾವದ, ಮುಂದೆಲ್ಲ ಊಟದದ್ದು ತೊಂದರೆ ಐತಿ, ಜನರಿಗೆಲ್ಲ ತೊಂದರೆ ಆಗಬಾರ್ದು. ಅದಕ್ಕೆ ನಾವು ಅವ್ರ ಅಂತಹ ಅನುಭವಗಳನ್ನ ಇಟ್ಕೊಂಡು ನಾವು ಮಾತಾಡೋದು ಬಹಳ ಇದು ಅಷ್ಟು ಸಮಂಜಸ ಅನಿಸೋದಿಲ್ಲ. ಅದಕ್ಕಾಗಿ ನಾನು ದಯವಿಟ್ಟು ಅಪ್ಪವರ ಬಾಯಿ ನೀವೆಲ್ಲ ಕೇಳಿ ಅಂತಹ ವಿಚಾರವನ್ನು ಕೇಳಿ ನಮ್ಮ ಜನ್ಮವನ್ನು ಸಾರ್ಥಕ ಮಾಡ್ಕೊಂಡು ಅಂತೇಳಿ ನನ್ನ 4 ಮಾತುಗಳನ್ನು